ಜ್ವರ ಬಂದು ಬೇದಿ ಮಾಡ್ಕೊಂಡು ಶಕ್ತಿನೇ ಇಲ್ಲ. ಬಾಯೆಲ್ಲ ಕೆಟ್ಟಾಗೈತಿ. ಏನ್ ತಿನ್ನೋದೋ ಗೊತ್ತಾಗ್ತಿಲ್ಲ. ನಮ್ಮ ಅಜ್ಜಿ ಅಡಿಗೆ ಏನ್ ಮಾಡ್ತೈತೆ? ಅಜ್ಜಿ, ವಾ ಅಜ್ಜಿ. ಏನಲ್ಲ ಪಾಪ? ಅಜ್ಜಿ ಅಜ್ಜಿ, ಬಾಯೆಲ್ಲ ಕೆಟ್ಟಾಗೈತ್ ಕಣ. ನಂಗೆ ಏನನ ಖಾರ ಮಾಡ್ಕೊಡು. ಖಾರವಾದ್ಯನ್ ಮಾಡ್ಕೊಡಣ. ಬಜ್ಜಿ ಮಾಡ್ಕೊಡ್ಲೇನು? ಏನ್ ಗುಂಡಜ್ಜಿ ಆತ ಬಜ್ಜಿ ಗಿಜ್ಜಿ ಅಂತೀಯವ್? ಈ ಹುಡ್ಗಂಗೆ ಬಾಯೆಲ್ಲ ಕೆಟ್ಟೋಯ್ತಂತೆ, ಆತನ ಖಾರವಾದ್ ಮಾಡ್ಕೊಡು ಅಂತ ಅದಕ್ಕೆ ಬಜ್ಜಿ ಮಾಡ್ಕೊಡ್ಲೆ ಅಂದೆ. ಬೇಡ, ಗಂಟು ಕರ ಅಂತೈತಿ. ಆಮೇಲೆ ತಿರ್ಗಾ ನೆಗಡೆ ಆದ್ರೆ, ತಿರ್ಗ ಕೆಮ್ಮಾದ್ರೆ ಮುಂದ್ ಗುಂಡಜ್ಜಿ ಆಮೇಲೆ ಅಂತ ಕೆಲಸ ಮಾಡಿಯೋ ಬೋಂಡ ಬಜ್ಜಿ ಎಲ್ಲ ಮಾಡಿಕೊಡ್ಬೇಡ ನೀನು. ಮತ್ತೆ ಇನ್ಯಾಕ್ ಮಾಡ್ಕೊಡೋಣ? ಬದನೆಕಾಯಿ ಬಜ್ಜಿ ಮಾಡಿ ಮುದ್ದೆ ಮಾಡಿಕೊಂಡು ಪಾಪ. ನ್ಯಾತಲ್ಲ ಬೇಕು ಪಾಪ ನಿಂಗೆ? ತಾತ 10 ರೂಪಾಯಿ ನಂಗೆ ಕೋಳಿ ತಿಮ್ಮಂಗಾಯತಿ. ಏನಲ್ಲ ಪಾಪ ಅಂತಿದ್ದ? ಸುಮ್ಮನಿರಜ, ಈ ತಿರ್ಗಿಲ್ಲಿ. ಯಾಕಜ್ಜಿ? ಕತ್ತಿನ ಸಿರುತ್ತಯ್ಯ ಸಣ್ಣಗಿರತ್ತಿ ಕೋಳಿ ತಿಮ್ಮಂಗಾಯತಿ ನಿನಗೆ. ಮೊನ್ನೆಯಿಂದ ವಾಂತಿ ಮಾಡ್ಕೊಂಡು ಬೇದಿ ಮಾಡ್ಕೊಂಡು ಅಯ್ಯಪ್ಪ ಅಪ್ಪ ಅಂತಂದು ಅನ್ಕೊಂಡು ಜ್ವರ ಬಂದು ತಿಕ್ಕ ಮುಚ್ಕೊಂಡು ಮನಿಕೇನಿದ್ದೆ. ಈಗ ನೋಡಿದ ಕೋಳಿ ತಿಮ್ಮಂಗಾಯ್ತಂತೆ. ಯಾಕೆ ಇನ್ನೊಂದು ಜ್ವರ ಬರ್ಲಿ ತಿರ್ಗಾ ಬೇದಿ ಆಗ್ಲಿ ಅಂತಂದೆ. ಈ ಹುಡ್ಗಂಗ್ ಮಾಡಕ್ ಕೆಲ್ಸ ಇಲ್ಲ. ಅಲ್ಲಿ ನೋಡು ಗುಂಡಜ್ಜಿ ಏನೋ ನಮ್ಮ ಮರ್ಯಾದೆ ಐತ ನಿಮ್ ಹುಡ್ಗಂಗಿ. ಬಾಯೆಲ್ಲ ಕೆಟ್ಟ ಇದೆ. ಕ್ಯಾಂಗಾರ ಮಾಡ್ಕೊಡ್ತೀನಿ, ಸುಮ್ಮನೆ ಮುದ್ದೆ ಮಾಡ್ಕೊಡ್ತೀನಿ, ತಿನ್ನು. ಹಂಗೇನು ಬೇಡ, ನೀನೆ ತಿನ್ಕೊ ಹೋಗು. ಎಲ್ಲ ನಿನ್ನ ಪಾಸ್ ಸ್ಕೂಲಾಗುವಾಗ ಹುಷಾರಿಲ್ದಂಗ ಆಗ್ತಿದ್ಕಣ. ನಂಗೆ ಯಾವೆಲ್ಲ ಗೊತ್ತಿಲ್ಲ, ಇವತ್ತು ಬೇಕಷ್ಟೇ. ಏಯ್, ಇವತ್ತು ಸೋಮವಾರ. ಭಯಭಕ್ತಿ ಇರ್ಲಿ ಒಂದ್ರ ಒಟ್ಟು ನೋಡೋಣ ನಾಳಿಕೆ. ಮತ್ತೆ ನನಗೆ ಬಾಯಿ ಕೆಟ್ಟೈತಲ್ಲ ಇವಾಗ. ಬಾಯಿ ಕೆಟ್ಟಾಗಿದ್ರೆ ಉಪ್ಪಿನಕಾಯಿ ತಿನ್ನು, ಸರಿ ಹೋಗ್ತೈತಿ. ನಾಳೆವರೆಗೂ ಕಾಯಬೇಕು ಚಿಕನ್ನಿಗೆ. ತಂದು ಮಾಡಿರ್ತೀನಿ, ತಿನ್ನು. ಏನೋ ಹಂಗ ತಿಂಗಾತಂದ್ರೆ ಪರ್ಕೆ ತಗೊಂತೀನಿ, ದಬ್ಬ ಕಟ್ಟಿಸ್ತೀನಿ ಅಷ್ಟೇ. ನಾನೇನು ಹೇಳಲ್ಲ ಹೇಳು. ಏನ್ ಹೇಳ್ಗುಂಡಜ್ಜಿ, ಹುಡುಗ ಬಂಡ ಅಂದ್ರೆ ಬಂಡ ಹೇಳತ್ತ ದಿವಸಲ್ಲಿ ಹೇಳ್ತಿಯತ್ತ. ಯಾಕತ್ತ ನೀನ್ ನಮ್ಮನ್ ತಕ್ಕ ಬಂದಿ ನನ್ನ ಪರವಾಗಿ ಮಾತಾಡ್ಸಿ, ನಮ್ಮ ಅಜ್ಜಿ ಪರವಾಗಿ ಮಾತಾಡ್ತೀಯ. ಬರೀ ನನಗೆ ಫಿಟ್ಟಿಂಗ್ ಕೊಡೋದೇ ಯಾಕೆ ನಿಂದು? ನಾವಜ್ಜನ ಏನೋ ಬೈತೀಯ? ಯಾರಲ್ಲ, ಎಲ್ಲರೂ ನಿನ್ ಮಾತಾಡೋ ಮಾತು ಕೇಳಿದ ಹಂಗೆ ಹೇಳಂಬದು. ಅಜ್ಜಿ ನೋಡ ಅಷ್ಟೇ, ನನ್ಗೆ ಅವೆಲ್ಲ ಗೊತ್ತಿಲ್ಲ. ನಾನು ತಿನ್ಬೇಕಂದ್ರೆ ತಿನ್ಬೇಕು. ಒಂದು 4-5 ಪೀಸನ ತಿನ್ಬೇಕು. ಅಯ್ಯಯ್ಯೋ, 4-5 ಪೀಸು ನನಗೆಲ್ಲ ಆತೈತಿ. ನಾನು ಅರ್ಧ kg ಕೋಳಿ ತಿನ್ಬೇಕು. ಒಂದು ಅರ್ಧ ಒಪ್ಪು ತೆಂಗಿನಕಾಯಿ ಹಾಕಿ, 1-2 ಈರುಳ್ಳಿ ಹೆಚ್ಚಾಗಿ ಹಾಕಿ, ಬೆಳ್ಳುಳ್ಳಿ 1-2 ಗೆಡ್ಡೆ ಹಾಕಿ, 1-5 ಹಸಿಮೆಣಸಿನ್ಕಾಯಿ ಹಾಕಿ, ಖಾರ ಸಾಂಬಾರು ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ, ಒಟ್ಟದ ಶುಂಠಿ ಹಾಕಿ ಚೆನ್ನಾಗಿ ರುಬ್ಬಿಟ್ಟು ಚೆನ್ನಾಗಿ ಚಿಕನ್ ಫ್ರೈ ಮಾಡಿ ತಿಂತಿದ್ರೆ ಖಾರ ಕಿತ್ಕೊಂಬೇಕು ನಾಲ್ಗೆಗೆ. ನನ್ನ ನೆಗಡಿ ಎಲ್ಲ ಹೋಗ್ಬೇಕು ನೋಡು. ಹಂಗೆ ಮಾಡ್ಚಾ? ನಿನ್ನ ಬಾಯಿಗೆ ಇಷ್ಟು ನಿಂಗೇನು ಮಾನ ಮರ್ಯಾದಿಲ್ಲಪ್ಪ. ಇವಾಗ ಏನು ನಾಳೆಗೊಂದು ಅರ್ಧ kg ತರಿಸ್ತೀನಿ. ನೀನು ಅದು ಯಾಕೆ ಬೇಕು ಎಲ್ಲ ಮಾಡ್ಕೆ. ನನಗೆ ಬರಂಗಿದ್ದು ನಾನು ಮಾಡ್ತಿದ್ದಿ. ಆಗ ಇವಾಗ ಬಗ್ಳದೆ ಹಂಗೆ ಮಾಡಿ ಹಿಂಗೆ ಮಾಡಂತಂದು ಅದು ನೀನು ಮಾಡ್ಸಲ್ಲ ನೋಡ್ಕೊಂಡಿದ್ದೀನಿ. ಅದಕ್ಕೆ ಹೆಚ್ಚಾಗಿ ಹಾಕೊಂತ ಹೇಳಿನಪ್ಪ. ಸರಿ ಆಯ್ತು, ಹೇಳು ಮಾಡ್ಕೊಡ್ತೀನಿ. ಸರಿ, ಇವಾಗ ಒಂದಿಟ್ಟು ಕೆಂಗಾರ ಮಾಡಿ ಹುಳ್ಳಿಕಾಳು ಹುರಿದು ಉಪ್ಪು ನೀರು ಬಿಟ್ಟು ಮುದ್ದೆ ಮಾಡಿ ಬಿಸಿ ಬಿಸಿ ಹೊಂಬಕ್ಕಿಕ್ಕು ನಂಗೆ ಮುಚ್ಕೊಂಡು ಬಾಯ್ಲಿ ಎದ್ದು ಕೆಲಸ ಮಾಡು. ಸುಸ್ತು ಕಣಜಿ, ನನ್ನ ಕೈಲಿ ಆಗಲ್ಲ. ಇವನಿಗೆ ಮಾತಾಡಕ್ಕೆ ಸುಸ್ತಾಗಲ್ಲ, ಏನಂಗೆ ಕೆಲಸ ಮಾಡಕ್ ಸುಸ್ತಾಗ್ತೈತಿ. ಹೆಂಗನ ಮಾಡ್ಕೊಳ್ರಪ್ಪ, ನಿಮಗೆ ಹೇಳಿದ ಅಡ್ರು ಬತ್ತೈತಿ. ಹೆಂಗನ ಮಾಡ್ಕೊಂಡು ಹೆಂಗನ ಅನ್ಭವಿಸ್ಲು ಹೋಗು. ನಾಳೆ ಚಿಕನ್ ತಿಂತೀನಿ. ಬಾಯೆಲ್ಲ ಕೆಟ್ಟೋಯ್ತತ್ತಾಗಿ. ಅಯ್ಯಯ್ಯೋ, ಜ್ವರ ಬಂದು ಬೇದಿ ಮಾಡ್ಕೊಂಡು ಶಕ್ತಿನೇ ಇಲ್ಲ. ಬಾಯೆಲ್ಲ ಕೆಟ್ಟೋಗೈತಿ. ಏನ್ ತಿನ್ನೋದೋ ಗೊತ್ತಾಗ್ತಿಲ್ಲ. ನಮ್ಮ ಅಜ್ಜಿ ಅಡಿಗೆ ಏನ್ ಮಾಡ್ತೈತೆ? ಅಜ್ಜಿ